ರೆಸ್ಪಾನ್ಸಿಬಲ್ ಪಕ್ಷದ ರೆಸ್ಪಾನ್ಸಿಬಲ್ ವಕ್ತಾರರು ನೀವು. ನಿಕ್ ನೇಮ್ ಕೊಡ್ಲಿಕ್ಕೆ ಬಂದಿರೋ ಕಾಲೇಜ್ ಸ್ಟೂಡೆಂಟ್ ಅಲ್ಲ. ಭಾಷೆ ಬಗ್ಗೆ ಗಮನ ಇರಲಿ. ವೇದವಲ್ಲಿ ಮತ್ತೆ ಪ್ರೇಮಲತಾ ವಿಷಯ ಎತ್ಕೊಂಡ್ರಲ್ಲ, ವೇದವಲ್ಲಿ ಮತ್ತೆ ಪ್ರೇಮಲತಾ ಎರಡು ವಿಚಾರಗಳು ಸಿ ರಿಪೋರ್ಟ್ ಆಗಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಸಿಒಡಿ ಇಂದ. ಅದಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ ಹೇಳಿ? ಎಲ್ಲಿಗೋದ್ರೆ ಸಿಗುತ್ತೆ ಹೇಳಿ? ಹೈಕೋರ್ಟ್ಗೆ ಹೋದ್ರೆ ಮಾತ್ರ. ಯಾಕೆ ಸ್ವಾಮಿ ಹೋಗ್ತಿಲ್ಲ ಹೈಕೋರ್ಟ್ಗೆ? ಸೌಜನ್ಯ ಕೇಸಲ್ಲಿ ಎಲ್ಲೇ ಸಿಗುತ್ತೆ? ಕೇವಲ ಸುಪ್ರೀಂ ಕೋರ್ಟ್ ಅಲ್ಲಿ. ನೀವು ಅಲ್ಲಿಗೋಗಲ್ಲ. ವೇದವಲ್ಲಿ ಮತ್ತೆ ಪ್ರೇಮಲತಾ ಕೇಸಲ್ಲಿ ಕೇವಲ ನಿಮಗೆ ಇದು ನ್ಯಾಯ ಸಿಗುದು ಹೈಕೋರ್ಟ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಬೀದಿಲ್ ನಿಂತ್ಕೊಂಡು ಯಾಕೆ ಬಡ್ಕೊಂತಾರೆ? ಬೀದಿಲ್ ನ್ಯಾಯ ಸಿಗುತ್ತಾ? ಚಾನಲ್ ಬಂದ್ಕೊಂಡ್ರೆ ನ್ಯಾಯ ಸಿಗುತ್ತಾ? ಎಲ್ಲಿ ನ್ಯಾಯ ಒಂದು ಪ್ರಶ್ನೆ ಇದೆ, ಅಲ್ಲಿ ಬರೋಕ್ ಮುಂಚೆ ಅಮೃತೇಶ್ ಸರ್, ಈಗ ಸುಪ್ರೀಂ ಕೋರ್ಟ್ಗೆ ಹೋದ ವಿಚಾರವನ್ನ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಅಂತ ಮಾತ್ರ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಡಿಸ್ಮಿಸ್ ಆಗಿದೆ ಅನ್ನೋದನ್ನ ಮುಚ್ಚಿಟ್ಟ ನಂತರದಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗ್ತಾರೆ. ಈಗ ಬೆಳ್ತಂಗಡಿ ನ್ಯಾಯಾಲಯ ತನ್ನ ಬಳಿಯಲ್ಲಿ ವಿಚಾರವನ್ನ ಮುಚ್ಚಿಡಲಾಗಿದೆ ಅಂತ ಹೇಳಿ ಏನಾದ್ರೂ ಕ್ರಮ ಕೈಗೊಳ್ಳಿಕ್ ಸಾಧ್ಯ ಇದೆಯಾ? ಅಥವಾ ಎಸ್ಪಿ ಬಳಿಯಲ್ಲಿ ಹೋಗ್ತಾರೆ, ಎಸ್ಪಿ ಅವರಿಗೆ ಅರ್ಧ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಸ್ಪಿ ಏನಾದ್ರೂ ಸುಮೋಟೋ ಪ್ರಕರಣ ದಾಖಲಿಸಲಿಕ್ಕೆ ಅವಕಾಶ ಇದೆಯಾ? ಸರ್ಕಾರ ಎಸ್ಐಟಿ ರಚನೆ ಮಾಡುತ್ತೆ, ಸರ್ಕಾರ ಏನಾದ್ರೂ, ನಾನು ಕಾನೂನಾತ್ಮಕವಾಗಿ ಅವಕಾಶದ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ಸರ್, ಸರ್ಕಾರ ಈ ವಿಚಾರವನ್ನು ಮುಚ್ಚಿಟ್ಟ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇದೆಯಾ ಇಲ್ವಾ? 100% ಇದೆ. ಆದ್ರೆ ನಿಜವಾಗಲೂ ಮಲಗದವನ್ನ ಏಳಿಸಬಹುದು. ಮಲಗದಂಗೆ ನಟನೆ ಮಾಡೋನ್ನ 1 ವರ್ಷ ಆದ್ರೂ ನೀವು ಏಳ್ಸಕ್ಕಾಗಲ್ಲ. ಇದು ನಿಜವಾದ ಪರಿಸ್ಥಿತಿ. ಇಲ್ಲಿ ನಮ್ಮ ಪ್ಯಾನಲ್ ಕೂತಂತವ್ರು 3-4 ಜನ ಬಹಳ 1-2 ತಿಂಗಳ ಹಿಂದೆ ಮಾತಾಡ್ತಾ ನಾವು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದೀವಿ. ಯಾರು ಹಾಕಬೇಕು? ಆ ವಿಕ್ಟಿಮ್ ಯಾರಿದ್ದಾರೆ ಸೌಜನ್ಯ ಮನೆಯವರು ಹಾಕಬೇಕು, ಇಲ್ಲ ಸಿಬಿಐ ಅವರು ಹಾಕಬೇಕು. ಸಿಬಿಐದು ಅಲ್ಲಿ ಫೈನಲ್ ಇದಾಗಿರೋದು. ಇವೆರಡನ್ನ ಬಿಟ್ಟು ಇನ್ಯಾರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ ಇದು ಈ ಬುರ್ಡೆ ಗ್ಯಾಂಗು ಅಲ್ಲಿ ಹೋಗಿ ಒಂದು ಅಪ್ರೋಚ್ ಮಾಡಿದ್ದಾರೆ. ಅಪ್ರೋಚ್ ಮಾಡಿದ್ದನ್ನ ಯಾರಿಗೂ ಹೇಳಲಿಕ್ಕೆ ಹೋಗ್ಲಿಲ್ಲ. ಪುನಃ ಬ್ಯಾಕ್ ಟು ಪೆವಿಲಿಯನ್ ಬಂದು ಬೆಳ್ತಂಗಡಿಯಲ್ಲಿ ಮತ್ತೆ ಮಂಗಳೂರಿನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಾದ್ರೂ ಅದನ್ನ ಡಿಸ್ಕ್ಲೋಸ್ ಮಾಡಬೇಕಲ್ಲ, ಮಾಡಲಿಲ್ಲ. ಅಂದ್ರೆ ಇವರು ಹೇಗೆ ಕೆಲವೊಂದು ವಿಚಾರಗಳನ್ನ ಮುಚ್ಚಿಡ್ತಾರೆ, ಈ ಹೋರಾಟಗಾರರು ಇದು ಹಾಗೇನೆ ಮುಂದುವರಿತಾ ಇರಬೇಕು. ಅದನ್ನ ಪ್ರೆಸರ್ವ್ ಮಾಡಿ ಅದಕ್ಕೆ ತಕ್ಕನಾಗಿ ನೀವು ಬಂದು ಹಿಂಗ್ ನಾಟಕ ಮಾಡಿ ನಾನು ನಿಮ್ಗೆ SIT ಫಾರ್ಮ್ ಮಾಡಿಕೊಡ್ತೀನಿ ಅಂದ್ರೆ ಸರ್ಕಾರ ಇದರಲ್ಲಿ ಸಾಮೀಲ್ ಇದೆ ಅಂತ ಹೇಳೋದಕ್ಕೆ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ಮಲ್ಗತ್ತಿ ಅವರು ಹೇಳಿದ್ರು ಇದು ಜೂನ್ 2025ರಿಂದ ಸ್ಟಾರ್ಟ್ ಆದ್ರೆ ಕೆಲವೊಂದು ಮಾಧ್ಯಮಗಳಲ್ಲಿ ಮತ್ತೆ ಕಮರ್ಷಿಯಲ್ ವಾಹಿನಿಗಳಲ್ಲಿ ಒಂದು ಧಾರಾವಾಹಿಗಳು ಸ್ಟಾರ್ಟ್ ಆಗ್ತದೆ. ಅವನು ಪ್ರೊಡ್ಯೂಸರ್ ಡೈರೆಕ್ಟರ್ಗಳಿಗೆ ಇದನ್ನ ಹೆಂಗೆ ಎಂಡ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಹೇಳ್ಕೊಂಡು ಹೋಗ್ತಾನೆ ಇರೋದು. ಕಳೆದ ವಾರ ಏನು ಸೀರಿಯಲ್ ಬಂತು ಅಂದ್ರೆ ಅದನ್ನ ಹೇಳಕ್ ಗೊತ್ತಾಗಲ್ಲ. ಆ ತರದಲ್ಲಿ ಇದನ್ನ ಎಳ್ಕೊಂಡೇ ಹೋಗ್ತಾರೆ. ಅಟ್ ಲೀಸ್ಟ್ ಹೋಮ್ ಮಿನಿಸ್ಟರ್, ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್, ನಮ್ಮ ಕರ್ನಾಟಕದ ಬೇಜವಾಬ್ದಾರಿ ಹೋಮ್ ಮಿನಿಸ್ಟರ್, ಯಾವುದೇ ಕ್ವಶನ್ ಕೇಳಿ, ಮಾಧ್ಯಮದವ್ರು ಕೇಳಿ, ಇನ್ನೊಬ್ರು ಕೇಳಿ, ಆಯ್ತು ನೋಡೋಣ, ನಮ್ಮ ಅಧಿಕಾರಿಗಳನ್ನ ಕರೆದು ಕೇಳ್ತೀನಿ, ಅದ್ರ ಬಗ್ಗೆ ನನಗೆ ಗೊತ್ತಾಗಿಲ್ಲ, ಇವೆಲ್ಲಾನು ಹೇಳಂತ ಒಬ್ಬ ಹೋಮ್ ಮಿನಿಸ್ಟರ್ ನಮಗೆ 2ನೇ ಬಾರಿಗೆ ಸಿಕ್ಕಿದ್ದಾರೆ ಅಂದ್ರೆ ನಮ್ಮ ಬಹಳ ದೊಡ್ಡ ಪುಣ್ಯ ಅನ್ಬೇಕು ಈ ಕರ್ನಾಟಕದ್ದು. ಸರಿ, ನಿಜವಾಗ್ಲು. ಯಾಕಂದ್ರೆ ಒಂದು ಜವಾಬ್ದಾರಿ ಇಲ್ವಾ? ಇಂಟೀರಿಯರ್ ಇದನ್ನಾದ್ರೂ ತಗೊಂಬಂದು ಕೊಡ್ರಿ, ಏನಾಯ್ತು ಇಲ್ಲಿವರೆಗೆ ಪ್ರೋಗ್ರೆಸ್ ಏನ್ರಿ ಅಂತ ಕೇಳೋಂತದ್ದಿಲ್ವಾ? ಮಂಗಳೂರಿಗೆ ಬಂದು ಸಿಂಪಲ್ ಉತ್ತರ ಕೊಟ್ಬಿಡ್ಬೋದಾಗಿತ್ತು ಸರ್. ಸುಪ್ರೀಂ ಕೋರ್ಟ್ ನ ಈ ಡಿಸ್ಮಿಸಲ್ ಗೊತ್ತಿರ್ಲಿಲ್ವಾ ಸರ್ಕಾರಕ್ಕೆ? ಇದನ್ನ ಹೇಳೋಕೆ ಏನ್ ಕಷ್ಟ? ಕೇಳಿ ನೋಡ್ತೀನಿ ಅಂತಾರೆ. ಆಮೇಲೆ ಒಂದು ಬಿಜೆಪಿ ಅವರು ಮತ್ತೆ ಧರ್ಮಸ್ಥಳದಲ್ಲಿ ನಂಬಿಕೆ ಇಟ್ಟಂತವ್ರು ಎಲ್ಲರೂ ಒಂದು ರ್ಯಾಲಿ ಹೋಯ್ತು. ಅವಾಗ ಗೊತ್ತಾಯ್ತು ಇವರಿಗೆ, ಇದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಲ್ಲ. ಅವಾಗ ಒಂದು ಮೆಲ್ಲ ಕ್ಲೂ ಬಿಟ್ರು, ಇಲ್ಲ ಈ ಏನು ಗುಡ್ಡ ಆಗಿ ಅದನ್ನ ನಿಲ್ಲಿಸ್ತೀವಿ, ಇದನ್ನ SIT ಕ್ಲೋಸ್ ಮಾಡ್ತೀವಿ ಅಂದ್ರು. ಈ ಹೋರಾಟಗಳೆಲ್ಲ ಸ್ವಲ್ಪ ಸಮಾಧಾನ ಆಯ್ತು. ಪುನಃ ಕಂಟಿನ್ಯೂ ಮಾಡಿದ್ರು. ಇಲ್ಲ ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡ್ ಧರ್ಮಸ್ಥಳ ಚೆಲೋ ಅಂತ ಮಾಡ್ಬೇಕ. ಆಮೇಲೆ ಭಕ್ತಾದಿಗಳು ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳನೇ ಟಾರ್ಗೆಟ್ ಮಾಡಿ ಇಂತ ಇದೇನು ನಕಲಿ ಹೋರಾಟಗಾರರು ಅಂತ ನಾನು ಪುನಃ ಹೇಳ್ತೀನಿ, ಅವ್ರಗಳನ್ನೆಲ್ಲ ಇಂಟ್ರಾಗೇಟ್ ಮಾಡಬೇಕು. ಇವನು ಅವನ ಮೇಲೆ ಹೇಳ್ತಾನೆ, ಅವನು ಇನ್ನೊಬ್ಬನ ಮೇಲೆ ಹೇಳ್ತಾನೆ, ಅವನು ಇವನ್ ಬಗ್ಗೆ ಹೇಳ್ತಾನೆ. ನೀವೆಲ್ಲರೂ ಸೇರಿ ಸುಳ್ಳು ಹೇಳಿದ್ದೀರಾ ಅಂತ ಬೇರೆ ಯಾವ್ದಾದ್ರು ಕೇಸ್ಗಳಲ್ಲಿ ಹಿಡಿದು ಒಳಗಾಗ್ತಿದ್ರೋ ಇಲ್ವೋ? 100% ಹಾಕ್ತಿದ್ರು. ಅವರೆಲ್ಲರೂ ಆರಾಮಾಗಿ ಅಡ್ಡಾಡಕ್ ಬಿಟ್ಟಿದ್ದಕ್ಕೂ ಕಾರಣ ಇದೇ ಸರ್ಕಾರ. ಹಿಡನ್ ಅಜೆಂಡಾ ಇದೆ ಅವ್ರಿಗೆ.
ತಿಮರೋಡಿ ಅಂತವ್ರು ಏನ್ ಹೇಳ್ತಾರೆ, ಧರ್ಮಸ್ಥಳದ ಬಾಗಿಲಿಗೆ ನಾವು ಬುಲ್ಡೋಜರ್ ತಗೊಂಡೋಗ್ತೀವಿ ಅಂತ. ಇದೇ ವರ್ಡನ್ನ ಇನ್ನೊಂದು ಶ್ರದ್ಧಾ ಕೇಂದ್ರಕ್ಕೆ ನಾನು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ನಾಳೆ ಬೆಳಿಗ್ಗೆ ಬೆಂಕಿ ಹಚ್ಚುತ್ತೆ. ಸರ್ತನ್ ಸೆ ಜುದಾ, ಐ ಆಮ್ ಸಾರಿ ಟು ಯೂಸ್ ದಿಸ್, ಬಟ್ ಹಂಗೆ ಆಗ್ತಿತ್ತು ಅಂತ ಹೇಳಿ. ಶೇಖರ್ ಲಾಯ್ಲ್ ಅವರೇ, ಇವಾಗ ನೆವರ್ ಎಂಡಿಂಗ್ ಸೀರಿಯಲ್ ತರ ಆಗಿದೆ ಅಂತ ಹೇಳಿ ಅಮೃತೆ ಸರ್ ಹೇಳ್ತಿದ್ರು. ಯಾಕೆ ಅಂತ ಹೇಳ್ತೀನಿ, ನಿಮ್ಮ ಹೋರಾಟಗಾರರ ವಿಚಾರದಲ್ಲೂ ಕೂಡ ಇದು ಸತ್ಯ ಆಗ್ತಿದೆ. ಯಾಕೆಂದ್ರೆ ಮೊದಲು ಸೌಜನ್ಯ, ನ್ಯಾಯ ಸಿಗ್ಲೇಬೇಕು. ಈಗಲೂ ಹೇಳ್ತಿದ್ದೀನಿ, ಸೌಜನ್ಯ ನಂತರದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಇದುವರೆಗೂ ಕೂಡ ನೀವು ಯಾರು ಕೂಡ ಹೇಳಲೇ ಇಲ್ಲ ಪೂರಕವಾದ ಸಾಕ್ಷಿ ಏನು ಅಂತ ಹೇಳಿ. ಇವಾಗ SIT ಪರವಾಗಿ SPP ಹೋಗ್ಬಿಟ್ಟು ಇದು ಷಡ್ಯಂತರ ಅಂತ ಹೇಳಿ ಕೋರ್ಟ್ ನಲ್ಲಿ ಹೇಳಿದ ತಕ್ಷಣ ಇಷ್ಟು ಮಾತ್ರ ಅಲ್ಲ, ವಾಮಾಚಾರ, ನರಬಲಿ ಅಂದ್ರಿ, 3ನೇ ಆಯಾಮ ಇದು ಆಯ್ತು. ಈಗ ಹೊಸದೊಂದು ಅಂಗಾಂಗ, ಮಟ್ಟಣ್ಣನವರವ್ರು ಹೇಳ್ತಿದ್ದಾರೆ, ಮಾನವ ದೇಹದ ಅಂಗಾಂಗಗಳನ್ನ ಕಳ್ಳ ಸಾಗಣೆ ಮಾಡ್ಲಿಕ್ಕೋಸ್ಕರ ಅಲ್ಲಿ ಹತ್ಯೆಗಳನ್ನ ಮಾಡ್ಲಾಗ್ತಾ ಇತ್ತು. ಮೊದಲು ಒಂದು ಹುಡುಗಿ ಅತ್ಯಾಚಾರ, ಆಮೇಲೆ ನೂರಾರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಆಮೇಲೆ ವಾಮಾಚಾರ, ಆಮೇಲೆ ನರಬಲಿ, ಈಗ ಅಂಗಾಂಗ ಕಳ್ಳತನ. ಇನ್ ಎಷ್ಟು ಕತೆ ಇದೆ ಸರ್? ಎಷ್ಟು ಕತೆ ನಂಬೇಕು ಜನ? ಗೊತ್ತಾಯ್ತು. ಈಗ ನಿಜವಾದ ಧಾರಾವಾಹಿ ಯಾವ್ದಂತ ಹೇಳಿದ್ರೆ 1980ರಿಂದ ಇವತ್ತಿನ ತನಕ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವು, ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಭೂಮಾಫಿಯಾ ಏನ್ ನಡೀತಾ ಇದೆ, ಇದು ಒಂಥರ ಧಾರಾವಾಹಿ ತರ ಕಾಣ್ತಾ ಇದೆ ಹೊರತು ನನಗೆ ಬೇರೆ ಯಾವ್ದು ಕಾಣ್ತಾ ಇಲ್ಲ. ಈಗ ಅಲ್ಲಿ ಬಹಳ ಮುಖ್ಯವಾಗಿ ನೀವು ಆಗದಿಂದ ಹೇಳ್ತಾ ಇದ್ದೀರಿ SIT ರಚನೆ ಆದ ಇದ್ರ ಬಗ್ಗೆ. SIT ರಚನೆ ಆಗ್ಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಅಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸಾವು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ನಾನು ಇದ್ ಮಾಡ್ಲಿಕ್ಕೆ ಹೋಗಲ್ಲ. ಬಹಳ ಮುಖ್ಯವಾಗಿ ಒಂದು ನಿಮಿಷ, BS ಉಗ್ರಪ್ಪನವರು ಒಂದು ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೀವೇ ಸರ್ ಮಾತಾಡಿ. ಒಟ್ಟಾರೆ ಏನು ಉತ್ತರಾಗಿ ನಕ್ಕಿದ್ರೆ ನಾನ್ ಮಾತ್ರ ಅದೇ ರೀತಿ ಡಿಸ್ಟ್ರಾಕ್ಟ್ ಆಗಬೇಡಿ ಸರ್, ನೀವು ಉತ್ತರ ಕೊಡಿ. ನೀವು ಡಿಸ್ಟ್ರಾಕ್ಟ್ ಆಗಬೇಡಿ, ನೀವು ಉತ್ತರ ಕೊಡಿ. ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ, ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಚಂದ್ರಶೇಖರ್ ಅವ್ರದ್ದು ನಗು ವಾಯ್ಸ್ ಮ್ಯೂಟ್ ಮಾಡಿ ಅವ್ರು ಉತ್ತರ ಕೊಡ್ಲಿ. ಇಲ್ಲ ಸರ್, ಉತ್ತರ ಕೊಡಿ. ನಗ್ಬೇಡಿ ಉತ್ತರ ಕೊಡಿ. ಉಗ್ರಪ್ಪ ಸರ್ ಅವರು ಅವರ ನೇತೃತ್ವದಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ಸಮಿತಿ ಅಂತ ಏನಾಯ್ತು 2016ರಲ್ಲಿ, ಆ ಸಮಿತಿಯ ರಿಪೋರ್ಟ್ ಸರ್ಕಾರಕ್ಕೆ ಕೊಟ್ಟಿದೆ 2017ರಲ್ಲಿ ಕೊಟ್ಟಿರುವಂತದ್ದು. ಅದರ ನಂತರ ಸರ್ಕಾರ ಹೋಯಿತು. ನಂತರ ಈಗ ಹೊಸ ಸರ್ಕಾರ ಅದನ್ನು ಸಚಿವ ಸಂಪುಟದಲ್ಲಿ ಕೂಡ ಚರ್ಚೆ ಮಾಡಿದೆ. ಆ ಏನು ಅಸಹಜ ಸಾವುಗಳ ಪ್ರಕರಣದ ಬಗ್ಗೆ ಆಗಿದೆ. ಅದರ ಮುಂದುವರಿದ ಭಾಗವಾಗಿ ಕೆಲವರು ಇತ್ತೀಚೆಗೆ ಏನು SIT ಸರ್ಕಾರ ರಚನೆ ಮಾಡಬೇಕು, ಅಸಹಜ ಸಾವುಗಳ ತನಿಖೆ ಮಾಡಬೇಕಂತ ಹೇಳಿದಾಗ ಸರ್ಕಾರ ಸಹಜವಾಗಿ SIT ತಂಡ ರಚನೆ ಮಾಡಿದೆ, ತನಿಖೆ ನಡೀತಾ ಇದೆ. ಈಗ ಆ ನಡುವೆ ಇಡೀ SIT ತನಿಖೆಯನ್ನು ದಾರಿ ತಪ್ಪಿಸಲಿಕ್ಕೆ ಬಹಳ ಮುಖ್ಯವಾಗಿ ಬಿಜೆಪಿ ಪಕ್ಷ ನಿರಂತರವಾಗಿ ಇವತ್ತು ಹೋರಾಟ ನಡೆಸ್ತಾ ಇತ್ತು. ನಿಮ್ಗೆ ಗೊತ್ತಿರಬಹುದು ಧರ್ಮಸ್ಥಳ. ಒಂದು ನಿಮಿಷ ನೀವು ಅವಕಾಶ ಕೊಡಿ. ನಿಮಗೆ ಒಬ್ಬರಿಗೆ ಇದು ಶೇಖರ್ ಲಾಯ್ಲ ಸರ್, ಬಿಜೆಪಿ ಅಲ್ಲ, ಶೇಖರ್ ಲಾಯ್ಲ ಸರ್, ನಿಮಗೆ ನಾನೇ ಪ್ರಶ್ನೆ ಕೇಳ್ತಿದ್ದೀನಿ ನೋಡಿ.